ಮಳೆ ಬಿದ್ದ ಸಾಯಂಕಾಲ. ಆಕಾಶದ ಕಪ್ಪು ಮೋಡಗಳು ಮಿಂಚಿನ ಬೆಳಕಿನಲ್ಲಿ ಕೆಲವೊಮ್ಮೆ ಕಂಗೊಳಿಸುತ್ತಿದ್ದವು. ಮನೆಯ ಮೆಟ್ಟಿಲಿನ ಬಳಿ ಕುಳಿತುಕೊಂಡಿದ್ದ ಮೀನಾಕ್ಷಿ ತನ್ನ ಕೈಯಲ್ಲಿ ಹಿಡಿದಿದ್ದ ಹಳೆಯ ಡೈರಿಯನ್ನು ನಿಧಾನವಾಗಿ ತಿರುಗಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಖಾಲಿತನ. ಆದರೆ ಆ ಖಾಲಿತನದ ಹಿಂದೆ ಅನೇಕ ಮಾತುಗಳು, ಅನೇಕ ಭಾವನೆಗಳು ಮುಚ್ಚಿಹೋಗಿದ್ದವು. ಮೀನಾಕ್ಷಿ ಮಾತನಾಡುವುದಕ್ಕಿಂತ ಹೆಚ್ಚು ಮೌನವಾಗಿರುವ ಹುಡುಗಿ. ಅವಳ ಸ್ನೇಹಿತರು, ಮನೆಯವರು ಎಲ್ಲರೂ ಕೇಳುತ್ತಿದ್ದ ಪ್ರಶ್ನೆ ಒಂದೇ: ನೀನೇಕಿಷ್ಟು ಮೌನವಾಗಿದ್ದೀಯಾ? ಆದರೆ ಆ ಪ್ರಶ್ನೆಗೆ ಉತ್ತರ ನೀಡುವ ಶಬ್ದಗಳು ಅವಳ ಹೃದಯದೊಳಗೆ ಸಿಕ್ಕಿಹಾಕಿಕೊಂಡಿದ್ದವು. ಒಮ್ಮೆ ಅವಳು ಹೀಗಿರಲಿಲ್ಲ. ಕಾಲೇಜು ದಿನಗಳಲ್ಲಿ ಮೀನಾಕ್ಷಿ ತುಂಬ ಚುರುಕು. ಎಲ್ಲರ ಜೊತೆ ನಗು, ಮಾತು, ಕುಚೋದ್ಯ. ಅವಳೇ ಆ ಗುಂಪಿನ ಜೀವ. ಅವಳ ಜೊತೆ ಇದ್ದರೆ ಯಾರಿಗೂ ಬೇಸರವಾಗುವುದಿಲ್ಲ. ಆದರೆ ಆ ದಿನದಿಂದ ಅವಳ ಜೀವನ ಬದಲಾಗಿತು. ಆ ದಿನವೂ ಇದೇ ರೀತಿ ಮಳೆಯ ಸಾಯಂಕಾಲ. ಕಾಲೇಜಿನ ಹಳೆಯ ಮರದ ಕೆಳಗೆ ಅವಳು ನಿಂತಿದ್ದಳು. ಎದುರು ನಿಂತಿದ್ದವನು ಅರವಿಂದ್. ಮೀನಾಕ್ಷಿ, ನನಗೆ ನಿನ್ನ ಜೊತೆ ಒಂದು ಮಾತು ಹೇಳಬೇಕು ಎಂದು ಅರವಿಂದ್ ಹೇಳಿದಾಗ ಅವಳ ಹೃದಯ ಸ್ವಲ್ಪ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಹೇಳು ಎಂದು ಅವಳು ನಗುತ್ತಲೇ ಉತ್ತರಿಸಿದಳು. ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಆ ಮಾತು ಕೇಳಿದ ಕ್ಷಣಕ್ಕೆ ಅವಳ ಮನಸ್ಸು ಮೌನಗೊಂಡಿತು. ಅವಳು ಕೂಡ ಅವನನ್ನಿಷ್ಟಪಡುತ್ತಿದ್ದಳು. ಆದರೆ ಮನೆಯ ಪರಿಸ್ಥಿತಿ, ಜವಾಬ್ದಾರಿಗಳು, ತಂದೆಯ ಆರೋಗ್ಯ ಎಲ್ಲವೂ ಅವಳನ್ನು ಕಟ್ಟಿಹಾಕಿದ್ದವು. ಅವಳು ಹೇಳಬೇಕಾದ ಮಾತು ಒಂದೇ: ನನಗೂ ನೀನಿಷ್ಟ. ಆದರೆ ಅವಳು ಹೇಳಿದ್ದು ಬೇರೆ: ಅರವಿಂದ್, ಇದು ಸಾಧ್ಯವಿಲ್ಲ. ಅವನ ಕಣ್ಣುಗಳಲ್ಲಿ ಕಾಣಿಸಿಕೊಂಡ ನೋವು ಅವಳ ಹೃದಯವನ್ನು ಚೂರು ಚೂರು ಮಾಡಿತು. ಏಕೆ ಎಂದು ಕೇಳಿದ ಅವನ ಪ್ರಶ್ನೆಗೆ ಅವಳು ಉತ್ತರ ನೀಡಲಿಲ್ಲ. ಅವಳು ಮೌನವಾಗಿಯೇ ನಿಂತಿದ್ದಳು. ಅವನು ಮತ್ತೆ ಕೇಳಿದ: ನಿನ್ನ ಮೌನವೇ ಉತ್ತರವಾ? ಅವಳು ನಿಧಾನವಾಗಿ ತಲೆ ಅಡಗಿಸಿದಳು. ಆ ದಿನದಿಂದ ಅವಳ ಜೀವನದಲ್ಲಿ ಮೌನವೇ ಶಬ್ದವಾಯಿತು. ವರ್ಷಗಳು ಕಳೆಯಿತು. ಇದೀಗ ಮೀನಾಕ್ಷಿ ಒಬ್ಬ ಶಿಕ್ಷಕಿ. ಮಕ್ಕಳಿಗೆ ಪಾಠ ಹೇಳುವಾಗ ಅವಳ ಕಣ್ಣುಗಳಲ್ಲಿ ಮತ್ತೆ ಒಂದು ಚೈತನ್ಯ ಕಾಣಿಸುತ್ತಿತ್ತು. ಆದರೆ ಅವಳ ವೈಯಕ್ತಿಕ ಜೀವನದಲ್ಲಿ ಅವಳು ಇನ್ನೂ ಅದೇ ಮೌನದೊಳಗೆ ಸಿಕ್ಕಿಹಾಕಿಕೊಂಡಿದ್ದಳು. ಒಂದು ದಿನ ಶಾಲೆಯ ವಾರ್ಷಿಕ ಕಾರ್ಯಕ್ರಮ. ಎಲ್ಲರೂ ತಯಾರಿಯಲ್ಲಿ ತೊಡಗಿದ್ದರು. ಮೀನಾಕ್ಷಿ ಸ್ಟೇಜ್ ಹಿಂದೆ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅವಳ ಕಣ್ಣು ಮುಂದೆ ಬಂದ ಮುಖ ಅರವಿಂದ್. ಅವಳು ಬೆಚ್ಚಿಬಿದ್ದಳು. ಅವನು ಅವಳನ್ನು ಗಮನಿಸಿದ. ಕೆಲವು ಕ್ಷಣಗಳು ಇಬ್ಬರೂ ಮಾತಿಲ್ಲದೆ ನೋಡಿಕೊಂಡರು. ಹೇಗಿದ್ದೀಯಾ ಎಂದು ಅವನು ನಿಧಾನವಾಗಿ ಕೇಳಿದ. ಚೆನ್ನಾಗಿದ್ದೇನೆ ಎಂದು ಅವಳು ಉತ್ತರಿಸಿದಳು. ಆದರೆ ಆ 2 ಪದಗಳ ಹಿಂದೆ ಅವಳ ಮನಸ್ಸು ಹೇಳುತ್ತಿದ್ದ ಕಥೆ ತುಂಬಾ ದೊಡ್ಡದು. ನೀನಿನ್ನೂ ಮೌನವಾಗಿಯೇ ಇದ್ದೀಯಾ ಎಂದು ಅವನು ಸ್ವಲ್ಪ ನಗುಮುಖದಿಂದ ಕೇಳಿದ. ಅವಳು ಏನೂ ಹೇಳಲಿಲ್ಲ. ನನಗೆ ಆಗಾಗ ಯೋಚನೆ ಬರುತ್ತದೆ. ಆ ದಿನ ನೀನು ಏನಾದರೂ ಹೇಳಬೇಕಿತ್ತು ಅನಿಸುತ್ತಿತ್ತು, ಆದರೆ ನೀನು ಮೌನವಾಗಿದ್ದೆ ಎಂದನು. ಮೀನಾಕ್ಷಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ಆದರೆ ಅವಳು ಇನ್ನೂ ಮಾತಾಡಲಿಲ್ಲ. ನಾನು ಈಗ ಮದುವೆಯಾಗಿದ್ದೇನೆ ಎಂದು ಅವನು ಹೇಳಿದ. ಅವಳು ಸ್ವಲ್ಪ ತಲೆಯಾಡಿಸಿದಳು. ನಾನು ಸಂತೋಷವಾಗಿದ್ದೇನೆ. ಆದರೆ ಕೆಲವೊಮ್ಮೆ ನಿನ್ನ ಮೌನದ ಉತ್ತರ ನನಗೆ ಇನ್ನೂ ಅರ್ಥವಾಗಿಲ್ಲ ಎಂದು ಹೇಳಿದರು. ಅವಳು ಕೈಯಲ್ಲಿ ಹಿಡಿದಿದ್ದ ಡೈರಿಯನ್ನು ಅವನ ಕಡೆಗೆ ನೀಡಿದಳು. ಇದು ಏನು ಎಂದು ಕೇಳಿದ. ಓದಿ ಎಂದಳು. ಅವನು ಡೈರಿಯನ್ನು ತೆರೆದ. ಅದರೊಳಗೆ ಬರೆಯಲಾಗಿದ್ದ ಸಾಲುಗಳು: ನಾನು ನಿನ್ನನ್ನು ಇಷ್ಟಪಟ್ಟೆ. ಆದರೆ ನನ್ನ ಮನೆಯ ಪರಿಸ್ಥಿತಿ ನನಗೆ ನಿನ್ನ ಜೊತೆ ಬದುಕುವ ಅವಕಾಶ ಕೊಡಲಿಲ್ಲ. ನಾನು ಹೌದು ಎಂದರೆ ನನ್ನ ಕುಟುಂಬವನ್ನು ಕಳೆದುಕೊಳ್ಳಬೇಕಾಗಿತ್ತು. ನಾನು ಇಲ್ಲ ಎಂದಾಗ ನನ್ನ ಹೃದಯವನ್ನು ಕಳೆದುಕೊಂಡೆ. ಅದಕ್ಕಾಗಿಯೇ ನಾನು ಮೌನವಾಗಿದ್ದೆ, ಏಕೆಂದರೆ ನನ್ನ ಮಾತು ಯಾರಿಗೂ ನ್ಯಾಯ ಕೊಡಲಿಲ್ಲ. ಅರವಿಂದ್ ಅದನ್ನು ಓದಿ ಮೌನವಾಗಿ ಬಿಟ್ಟ. ನೀನಿದೆಲ್ಲವನ್ನು ಹೇಳಬಹುದಿತ್ತು ಎಂದು ಅವನು ನಿಧಾನವಾಗಿ ಹೇಳಿದರು. ಮೀನಾಕ್ಷಿ ಸ್ವಲ್ಪ ನಗುತ್ತಾ ಹೇಳಿದಳು: ಕೆಲವು ಮಾತುಗಳು ಹೇಳಿದರೆ ನೋವು ಹೆಚ್ಚಾಗುತ್ತದೆ. ಮೌನವಾಗಿದ್ದರೆ ಕನಿಷ್ಠ ಅದು ಹೃದಯದಲ್ಲೇ ಉಳಿಯುತ್ತದೆ. ಅವನು ಆ ಮಾತು ಕೇಳಿ ಅವಳನ್ನು ನೋಡಿದ. ನಿನ್ನ ಮೌನ ಈಗ ನನಗೆ ಅರ್ಥವಾಗಿದೆ ಎಂದನು. ಅರವಿಂದ್ ಹೊರಟು ಹೋದ ನಂತರ ಮೀನಾಕ್ಷಿ ಮತ್ತೆ ಅದೇ ಮೆಟ್ಟಿಲಿನ ಬಳಿ ಕುಳಿತುಕೊಂಡಳು. ಮಳೆ ಇನ್ನೂ ಸುರಿಯುತ್ತಿತ್ತು. ಆಕಾಶದ ಮಿಂಚು, ಮಳೆಯ ಧ್ವನಿ ಎಲ್ಲವೂ ಒಂದೇ ಸಂಗೀತದಂತೆ ಕೇಳಿಸುತ್ತಿತ್ತು. ಅವಳು ತನ್ನ ಮನಸ್ಸಿಗೆ ಹೇಳಿಕೊಂಡಳು: ಪ್ರತಿ ಭಾವನೆಗೂ ಶಬ್ದ ಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ಸತ್ಯವಾದ ಉತ್ತರ. ಅವಳ ಕಣ್ಣುಗಳಲ್ಲಿ ಈಗ ಖಾಲಿತನ ಇರಲಿಲ್ಲ. ಅಲ್ಲಿ ಶಾಂತಿ ಇತ್ತು. ಮೌನದಿಂದ ಹುಟ್ಟಿದ ಶಾಂತಿ.
ಜೀವನದಲ್ಲಿ ಎಲ್ಲಾ ಭಾವನೆಗಳನ್ನು ಮಾತಿನಲ್ಲಿ ಹೇಳಲಾಗುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು, ಜವಾಬ್ದಾರಿಗಳು ನಮ್ಮನ್ನು ಮೌನವಾಗಿರಿಸುತ್ತವೆ. ಆದರೆ ಆ ಮೌನದೊಳಗೆ ಕೂಡ ಒಂದು ಸತ್ಯವಿರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳುವವರು ಕೆಲವೇ ಜನ. ಆದರೆ ಒಂದು ಬಾರಿ ಅರ್ಥವಾದರೆ ಮೌನವೇ ಅತ್ಯಂತ ಗಾಢವಾದ ಉತ್ತರ ಎಂದು ತಿಳಿಯುತ್ತದೆ.